ಮತ್ತೊಮ್ಮೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬೆಳಿಗ್ಗೆಯಿಂದ ಪೂಜೆ ಎಲ್ಲ ಆಯಿತು, ವಾರ ಎಲ್ಲ ಮುಗೀತು. ಇವಾಗ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಪ್ರಾಡಕ್ಟ್ ರಿವ್ಯೂದು, ಅಂದರೆ ಬುಲೆಟ್ ಜಾರ್ ತರಿಸಿದ್ದೆ ಮೀಶೋಯಿಂದ ಅಂತೇಳಿ. ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಆ್ಯಂಡ್ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಗೊತ್ತಿದೆಯಲ್ಲ ಬೀಟ್ರೂಟ್ ಐಸ್ ಕ್ಯೂಬ್ ಜ್ಯೂಸ್ ಏನು ಇವಾಗ ಸ್ವಲ್ಪ ತುಂಬ ವೈರಲ್ ಆಗಿದೆ, ಹೆಲ್ತ್ ಡ್ರಿಂಕು. ಅದನ್ನು ನಾನಿವತ್ತು ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿದ್ದು ಎಲ್ಲ ಇದೆ, ಬೀಟ್ರೂಟು, ಕ್ಯಾರೆಟು, ಶುಂಠಿ, ಜೊತೆಗೆ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ನಿಂಬೆಹಣ್ಣಲ್ಲಪ್ಪ, ನನ್ನ ಮಗ ಎಸ್ಕೇಪ್ ಮಾಡ್ಕೊಬಿಟ್ಟಿದ್ದಾನೆ ನಿಂಬೆಹಣ್ಣು. ಸೊ ಇದನ್ನೆಲ್ಲ ಇವಾಗ ವಾಶ್ ಮಾಡ್ಕೊಳ್ತೀನಿ. ಆರ್ಯ ತುಂಬ ಹೌದಾ, ವಿಶ್ವರ ಗುಮ್ಮ ಬಂದು ಅತ್ತದು ಹೊಟ್ಟೆಗೆ ಚುಚ್ಚಿ ಮಾಡ್ಬಿಟ್ಟದೆ ಗೊತ್ತಾ? ಹೌದಾ, ಅವಾಗ ಮಂದಿಗೆ ನಾನು ಅಲ್ಲೂ ಇತ್ತು ಗುಮ್ಮ, ಅಲ್ಲೂ ಇದೆ ಗುಮ್ಮ. ಓಕೆ, ನಾವು ಇವಾಗ ಏನು ಮಾಡ್ತಾ ಇದೀವಿ? ಕೂಮಿ 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 ಹಂಗಂದ್ರೆ ಸೊ ಇದರಲ್ಲಿ ಈಗ ಸಿಪ್ಪೆ ತೆಗ್ದು ಹಾಕಿರ್ತೀರಲ್ವ, ಇದರಲ್ಲಿ ಏನು ಯೂಸ್ ಅಂದರೆ ಹಿಂಗೆ ವಾ ಲಿಪ್ಸ್ಟಿಕ್ ಯಾಕಾ ಚೆನ್ನಾಗಿ ಬಂತು ನೋಡು. ಆಯ್ ಸೂಪರ್. ಮಾರ್ನಿಂಗ್ ಜ್ಯೂಸ್ ಮಾಡ್ತಾ ಇದ್ದೀನಿ ನಾನು ಇವತ್ತು. ಮಾ ಮಲ್ಕತೈತೆ ಅಜ್ಜಿ. ಎರಡು ರೆಡಿ ಆಯ್ತು. ಇವಾಗ ಇದನ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಜೊತೆಗೆ ಶುಂಠಿ, ಬಕೆಟ್ಗೆ ಹಾಕ್ಬಿಟ್ಟು ಬರಬೇಕು. ನಾನೇ ಹಾಕ್ಬಿಟ್ಟು ಬರ್ತೀನಿ. ಸೊ ಆಗಲೇ ಹೇಳ್ದಂಗೆ ನಾನಿವತ್ತು ನಿಮಗೆ ಒಂದು ತುಂಬ ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದನ್ನು ಐಸ್ ಕ್ಯೂಬ್ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಬೋದು. ಈ ಡಿಟಾಕ್ಸ್ ಕ್ಯೂಬ್ಸು ಬೀಟ್ರೂಟ್, ಕ್ಯಾರೆಟ್, ಜಿಂಜರ್ ಅಂದರೆ ಶುಂಠಿ, ಹನಿ, ಲೆಮನ್ ಮತ್ತು ಪುದೀನ ಸೊಪ್ಪು ಜೊತೆಗೆ ಅರಿಶಿಣದ ಪುಡಿ ಎಲ್ಲನೂ ಸೇರಿಸಿ ತಯಾರಿಸಿರೋದು. ಸೊ ಇದನ್ನು ನಮ್ಮ ದೇಹದಲ್ಲಿರುವಂಥ ಟಾಕ್ಸಿಕ್ಸ್ನ ಕಡಿಮೆ ಮಾಡುತ್ತೆ ಮತ್ತು ಸ್ಕಿನ್ ಗ್ಲೋ ಕೊಡುತ್ತೆ, ಜೊತೆಗೆ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಮೊದಲಿಗೆ ನಾವಿಲ್ಲಿ ಏನು ತೊಗೊಂಡಿರ್ತೀವಿ, ಬೀಟ್ರೂಟ್, ಕ್ಯಾರೆಟ್ ಮತ್ತು ಶುಂಠಿನ ನೀಟಾಗಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೋಬೇಕು. ಸೊ ಇದನ್ನೆಲ್ಲ ಈ ಒಂದು ಬ್ಲೆಂಡರ್ಗೆ ಹಾಕಬೇಕು. ಸೊ ನೀವು ಬ್ಲೆಂಡರ್ ನೋಡ್ತಾ ಇರ್ಬೋದು, ನಾನು ಈ ಒಂದು ಏನು ಸ್ಮೂದೀಸ್ ಅಥವಾ ಇದರ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಕ್ಕೆ ಅಂತಲೇ ತರಿಸ್ತೇವೆ ಆನ್ಲೈನಲ್ಲಿ ಬುಕ್ ಮಾಡಿ. ಅಂದರೆ ತುಂಬ ಕ್ವಾಲಿಟಿದೇನು ತರಿಸಿಲ್ಲ, ಮೀಶೋಯಿಂದ ತರಿಸಿದ್ದು. ಇದು ಬರೀ 350 ರುಪೀಸ್ ಅಷ್ಟೇ. ಲಿಂಕ್ ಬೇಕಿದ್ರೆ ಶೇರ್ ಮಾಡ್ಕೊತೀನಿ, ನಿಮಗೂ ಇಷ್ಟ ಆದರೆ ಹೋಗಿ ತೊಗೊಳ್ಳಿ. ಸೊ ಫೈನಲಾಗಿ ಗೊತ್ತಾಗುತ್ತೆ ಇದರ ಒಂದು ಏನು ಯೂಸ್ ಹೆಂಗಾಗುತ್ತೆ, ಈ ಒಂದು ಬ್ಲೆಂಡರ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ. ಸೊ ನೋಡೋಣ ವರ್ತ್ ಇದೆಯಾ 350 ರುಪೀಸ್ಗೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ನೋಡ್ದಂಗೆ ಎಲ್ಲನೂ ಕಟ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವಿಲ್ಲಿ ಪುದೀನ ಸೊಪ್ಪು, ಅರಿಶಿನ ಮತ್ತು ಲೆಮನ್ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡು ಈಗ ರುಬ್ಬೋದಕ್ಕೆ ತೊಗೊತಾ ಇದ್ದೀನಿ. ಇದು ನೀಟಾಗಿ ಸ್ವಲ್ಪ ಬ್ಲೆಂಡ್ ಆಗಬೇಕಂದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಚಿಕ್ಕದ ಒಂದು ಗ್ಲಾಸಷ್ಟು ಲೋಟದಲ್ಲಿ ನೀರನ್ನು ಹಾಕೋತಾ ಇದ್ದೀನಿ. ನಾನು ಸ್ಟೈಲಾಗಿ ಎಲ್ಲ ಪ್ಯಾಕ್ ಮಾಡಿ ಹಿಂಗಿಟ್ಟೆ, ನೋಡಿದ್ರೆ ಕರೆಂಟೇ ಇಲ್ಲ. ನೋಡೋಣ ಲೂಸ್ ಆಯ್ತಾಯ್ತಾ.
ಸೊ ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತೇಳಿ. ಸೊ ಈ ಒಂದು ಬ್ಲೆಂಡರ್ ಬಂದು ಎಲ್ಲ ಒಂದು ಮಿಕ್ಸಿಗಳಿಗೂ ಅಡ್ಜಸ್ಟ್ ಆಗುತ್ತೆ. ಸೊ ಅದಕ್ಕೇನೆ ಇದಕ್ಕೇನೆ ಅಂತಿಲ್ಲ, ಎಲ್ಲ ಮಿಕ್ಸಿಗಳಿಗೂ ಅಡ್ಜಸ್ಟ್ ಆಗುತ್ತೆ. ಸೊ ಇವಾಗ ಈ ಒಂದು ಪ್ಯೂರಿನ ನಾವು ಸೋಸ್ಕೋಬೇಕಾಗತ್ತೆ. ನೀವು ಬೇಕಿದ್ರೆ ಒಂದು ಒಳ್ಳೆ ವಾಶ್ ಮಾಡಿರೋಂಥ ಕ್ಲಾತಲ್ಲಿ ಸೋಸ್ಕೋಬೋದು. ನಾನಿಲ್ಲಿ ಜಾಲರಿನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇಷ್ಟೊತ್ತು ನೀವು ತಿಳ್ಕೊಂಡ್ರೆ ಈ ಒಂದು ಪವರ್ಫುಲ್ ಡಿಟಾಕ್ಸ್ ಡ್ರಿಂಕ್ನ ಹೇಗೆ ಮಾಡೋದು ಮತ್ತು ಅದಕ್ಕೆಲ್ಲ ಏನೇನು ಯೂಸ್ ಮಾಡಿದ್ವಿ ಅಂತ. ಸೊ ಮುಂದೆ ತಿಳ್ಕೊಳ್ಳೋಣ ಇದರಿಂದ ನಮ್ಮ ಬಾಡಿಗೆ ಏನೆಲ್ಲ ಯೂಸಸ್ ಇದೆ ಅಂತೇಳಿ. ಸೊ ಮೇಯ್ನ್ ಆಗಿ ನಾವು ನೋಡೋದಾದರೆ ಐರನ್ ರಿಚ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಬೀಟ್ರೂಟ್ ಬಂದು ನಮ್ಮ ಬಾಡಿನಲ್ಲಿ ಇರುವಂಥ ಕಲ್ಮಶವನ್ನು ತೆಗೆದಾಕತ್ತೆ. ಮೇಯ್ನಾಗಿ ಲಿವರಲ್ಲಿರುವಂಥ ಕಲ್ಮಶವನ್ನು ಹೊರಹಾಕಿ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ನಮ್ಮ ಒಂದು ಬಾಡಿನ ಪ್ಯೂರ್ ಮಾಡುತ್ತೆ. ವಿಟಮಿನ್ ಎ ತುಂಬಾ ಹೆಚ್ಚಾಗಿರುವಂಥ ಈ ಒಂದು ಕ್ಯಾರೆಟ್ನ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ತುಂಬಾ ಒಳ್ಳೆಯದು, ಹಾಗೆ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ನಮ್ಮ ಒಂದು ಸ್ಕಿನ್ಗೆ ನ್ಯಾಚುರಲ್ ಗ್ಲೋನ ಕೊಡುತ್ತೆ. ನಮಗೆ ಏನಾದರೂ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಥವಾ ಹೊಟ್ಟೆ ಉಬ್ಬರ ಈ ಥರ ಸಮಸ್ಯೆ ಇದ್ದರೆ ಇದಕ್ಕೆ ಜಿಂಜರ್ ಅಂದರೆ ಶುಂಠಿ ತುಂಬಾ ಪರಿಣಾಮಕಾರಿಯಾಗಿ ವರ್ಕ್ ಮಾಡುತ್ತೆ. ಇದರಲ್ಲಿರುವಂಥ ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟೀಸ್ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆನ ಕಮ್ಮಿ ಮಾಡಿ ನಮ್ಮ ಸ್ಕಿನ್ ಮತ್ತು ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರ್ಬೇಕಂದ್ರೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ವಿಟಮಿನ್ ಸಿ. ಸೊ ಆ ಒಂದು ವಿಟಮಿನ್ ಸಿ ಇರೋವಂಥದ್ದು ಲೆಮನಲ್ಲಿ. ಸೊ ಇದು ನಮ್ಮ ಒಂದು ಮೆಟಬಾಲಿಸಮ್ನ ಬೂಸ್ಟ್ ಮಾಡಿ ಡಿಟಾಕ್ಸಿಫಿಕೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಬಂದಾಗ ಹನಿ ಬಂದು ನಮಗೆ ನ್ಯಾಚುರಲ್ ಶುಗರ್ ಆಗಿ ವರ್ಕ್ ಮಾಡುತ್ತೆ, ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಒಂದು ಡೈಜೆಷನ್ಗೆ ಮತ್ತು ನಮಗೆ ಬೇಕಾಗುವಂಥ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಪುದೀನ ಸೊಪ್ಪನ್ನು ಕೂಡ ಯೂಸ್ ಮಾಡಿದ್ದೀವಿ. ಇದು ನಮ್ಮ ಬಾಡಿನ ಕೂಲಾಗಿ ಇರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಇದು ಕೂಡ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಟರ್ಮರಿಕ್ ಕೂಡ ಅಷ್ಟೇ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೂಡ ನಮ್ಮ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ನೋಡೋದ್ರಲ್ಲ, ನಮ್ಮ ಬಾಡಿಗೆ ಇಷ್ಟೆಲ್ಲ ಯೂಸಸ್ ಕೊಡುವಂಥ ಈ ಒಂದು ಡಿಟಾಕ್ಸ್ ಡ್ರಿಂಕ್ನ ಇವಾಗ ನಾವು ಫ್ರೀಸ್ ಮಾಡಿ ಇಡಬೇಕಾಗುತ್ತೆ. ಸೊ ಈ ಒಂದು ಪಲ್ಪ್ ಏನಿದೆ ಅದನ್ನು ನೀಟಾಗಿ ಸೋಸ್ಕೋಬೇಕಾಗತ್ತೆ, ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ಒಂದು ವಾಶ್ ವೈಟ್ ಕ್ಲಾತಲ್ಲಿ ನೀವು ಫಿಲ್ಟರ್ ಮಾಡ್ಕೋಬೋದು, ಇಲ್ಲಾಂದರೆ ಜಾಲರಿಲೂ ಕೂಡ ನೀವು ಫಿಲ್ಟರ್ ಮಾಡ್ಕೋಬೋದು. ಸೊ ಇದೆಲ್ಲ ಒಂದು ವಾಟರ್ನ ನೀವು ಐಸ್ ಟ್ರೈನಲ್ಲಿ ಇಟ್ಟು ಒಂದು 6 to 8 hours ಅಂದರೆ ಓವರ್ ನೈಟ್ ಫ್ರೀಸ್ ಮಾಡಿಟ್ರೆ ನಿಮಗೆ ಐಸ್ ಕ್ಯೂಬ್ ಆಗಿ ಬರುತ್ತೆ. ಸೊ ಈ ಥರ ಫ್ರೀಸ್ ಮಾಡಿ ಇಟ್ಕೊಂಡಾಗ ನೀವು ಎಷ್ಟು ತಿಂಗಳವರೆಗೂ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ಅಲ್ಲಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಸೊ ಇದನ್ನು ಹೆಂಗೆ ಯೂಸ್ ಮಾಡಬೇಕಂತಂದರೆ ಡೈಲಿ 1 to 2 ಐಸ್ ಕ್ಯೂಬ್ನ ಯೂಸ್ ಮಾಡಿ ಸೊ ಖಾಲಿ ಹೊಟ್ಟೆನಲ್ಲಿ ಬಿಸಿ ನೀರೊಳಗಡೆ ಹಾಕ್ಕೊಂಡು ಕುಡಿಬೇಕಾಗತ್ತೆ. ಸೊ ಕೊನೆಯದಾಗಿ ನಿಮಗೆ ಕಾಡುವಂಥ ಪ್ರಶ್ನೆ, ಇದನ್ನು ಯಾರೆಲ್ಲ ತೊಗೋಬೋದು, ಯಾರೆಲ್ಲ ಕುಡಿಬೋದು ಅಂತೇಳಿ. ಸೊ ಇದರಲ್ಲಿರುವಂಥ ಹನಿ ಇರೋದ್ರಿಂದ ಶುಗರ್ ಇರೋರು ಅವಾಯ್ಡ್ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ಇನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಯೂತ್ಸ್ ಆಗಿರ್ಬೋದು, ನ್ಯೂ ಮದರ್ಸ್ ಆಗಿರ್ಬೋದು, ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಸ್ಕಿನ್ನ ಇನ್ನಷ್ಟು ಕಾಂತಿಯುತವಾಗಿ ಪಡ್ಕೊಳ್ಳೋದಕ್ಕೆ ಕೂಡ ಯಾರೆಲ್ಲ ಯೋಚನೆ ಮಾಡ್ತಾಯಿದ್ರೆ ಅವರೆಲ್ಲರೂ ಕೂಡ ಈ ಒಂದು ಡ್ರಿಂಕ್ನ ಕುಡಿಬೋದು. ಸೊ ತುಂಬಾ ಹೆಲ್ತಿಯಾಗಿರುತ್ತೆ, ಪವರ್ಫುಲ್ಲಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಡೈಲಿ ತೊಗೊಳ್ತಾ ಬನ್ನಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚೆಚ್ಚು ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.